ಈಚೆ ಕಡೆ ಸ್ವಲ್ಪ ತಂಪಾಗಿದೆ. ಹಾಗಾಗಿ ಇದು ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಮಳೆಗೂ ಸಾಥ್ ಕೊಟ್ಟಿದೆ. ಈ ಪ್ರೇಮಿ ಟೈಟ್ಲ್ಗೆ ಆಶೀರ್ವಾದ ಮಾಡಿದೆ. ನನಗೆ ಅಪ್ಪ ಹೀರೋ ಅವ್ರ ತಾಯಿ ಫೋನ್ ಮಾಡ್ತಾ ಇರ್ತಾರೆ, ಅವಾಗ ಮಾಡಿಬಿಟ್ಟು ಪಾಪ ನಮ್ಮ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಎಲ್ಲ ಒಳ್ಳೆ ತಂಡ ಸೇರಿಕೊಂಡಿದ್ದಾರೆ. ಪ್ರದೀಪ್ ಅವರು ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಇಡೀ ಪ್ರೇಮಿ ತಂಡಕ್ಕೆ ಒಳ್ಳೆಯದಾಗಲಿ. ಹರೀಶ್ ಅವರು ಲಾಂಚ್ ಮಾಡ್ತಾರೆ ಈಗ. ಹರೀಶು ಮತ್ತು ಸತ್ಯ ಅವರು ಡೈರೆಕ್ಟರ್. ಪ್ರೇಮಿ ಚಿತ್ರದ ಲಾಂಚ್ ಗುಡ್ ಲಕ್ ಟು ದ ಟೀಮ್. ಇಲ್ಲಿ ಇವರು ಎಲ್ರಿಗೂ ಎಲ್ಲರ ಹತ್ರನೂ ಒಂದು ಪ್ರೇಮಿ ಇರ್ತಾರೆ. ಸೊ ಅವ್ರವ್ರ ಲೈಫಲ್ಲಿ ಒಂದು ಎಲ್ಲ ಹೇಳ್ತೀವಿ, ಎಲ್ಲ ಸ್ಟೇಜಲ್ಲೂ ಒಂದೊಂದು ಪ್ರೇಮಿನ ನೋಡ್ಕೊಂಡು ಬಂದಿರ್ತಾರೆ. ಸೊ ಆ ಸ್ಟೇಜಲ್ಲಿ ಏನೇನು ನಡೆಯುತ್ತೆ ಅಂತ ನಿಮಗೂ ಗೊತ್ತು. ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಆಗಿರುತ್ತೆ ಆ ಸ್ಟೇಜಲ್ಲಿ. ಆ ಸ್ಟೇಜಲ್ಲಿ ನಮಗೆ ಒಂದು 5th ಸ್ಟ್ಯಾಂಡರ್ಡ್ ಓದುವಾಗ, ಇಲ್ಲ 10th ಸ್ಟ್ಯಾಂಡರ್ಡ್ ಓದುವಾಗ, ಕಾಲೇಜು, ವರ್ಕ್, ಸೊ ಎಲ್ಲ ಥರನೂ ಒಂದು ಜನ್ರೇಷನ್ ನೋಡ್ಕೊಂಡು ಬಂದಿರ್ತೀರ. ಸೊ ಅದು ಬೇಸ್ ಇಟ್ಕೊಂಡು ಸ್ವಲ್ಪ ನನಗೆ ಗೊತ್ತಲ್ಲ ಆಸ್ಟ್ರಾಲಜಿ, ಅದನ್ನು ಸ್ವಲ್ಪ ಇಟ್ಕೊಂಡು ಮೇಡಮ್ ಒಂದು ಕತೆ ಹೇಳಿದ್ರು. ಸೊ ಆ ಕಥೆಯಿಂದ ಒಂದು ಫಿಲ್ಮಿಕ್ ಸ್ಟೈಲಲ್ಲಿ ಫಾರ್ಮೇಟ್ ಮಾಡಿ ಬಂದಿರೋದು ಕಥೆ ಪ್ರೇಮಿ. ಈ ಚಿತ್ರದಲ್ಲಿ ನನಗೆ ಸೆಕೆಂಡ್ ಪ್ರೆಸ್ ಮೀಟ್ ಇದು. ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಹೋಗಿ ಕಂಟೆಂಟ್ ನೋಡಲಿ ಅಂತ. ನಿಮಗೆ ಟ್ರೈಲರ್ ಏನು ಅನಿಸ್ತು ನಾನು ನಿಮ್ಗೆ ಕೇಳ್ತೀನಿ. ಇವಾಗ ನನ್ನ ಕೇಳೋಕ್ಕೆ ಮುಂಚೆ ಟ್ರೈಲರ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇಲ್ಲ ನೋಡ್ಬೋದಾ? ಸರ್ ಎಷ್ಟೋ ಫಿಲಮ್ ನನಗೆ ಮುಂಚೆ ಮಾಡಿದ್ದಾರೆ, ಅವರು ಒಂದು ರಿವ್ಯೂ ಕೊಟ್ಟಿದ್ದು ತುಂಬ ಸಂತೋಷ ಆಗ್ತದೆ. ಸೊ ಈ ಫಿಲಮಲ್ಲಿ ಗೌತಮ್ ಕ್ಯಾಮ್ರಾಮನ್ ಮಾಡಿದ್ದಾರೆ, ಕ್ಯಾಮ್ರಾ ಆಪ್ರೇಟ್ ಮಾಡಿದ್ದಾರೆ. ಸೊ ಅವರು ಗೌತಮ್, ಆಮೇಲೆ ನಮ್ಮ ಟೀಮು ಬಗ್ಗೆ ಹೇಳ್ಬೇಕು ಖಂಡಿತ. ಯಾಕಂದರೆ ಕೋ ಡೈರೆಕ್ಟರ್ ಆಗಿ ವಿಮಲ್ ಬಾಯ್, ಆಮೇಲೆ ನಮ್ಮ ಅಸೋಸಿಯೇಟ್ ಆಗಿ ದೇವು, ಆಮೇಲೆ ಕಿರಣ್ ರಾಜ್ ಆ್ಯಂಡ್ ಅಂಬಿ, ಇವರೆಲ್ಲ ನಮ್ಮ ಟೀಮ್. ಹೆಂಗೆ ಅಂದರೆ ಫ್ಯಾಮಿಲಿ ಥರನೇ ಟೀಮ್. ಸೊ ಫಿಲಿಮ್ಗಿಂತ ಸೇರೋಕ್ಕಿಂತ ನಾವು ಫಿಲಿಮ್ ಬಿಫೋರ್ ನಾವು ಫ್ಯಾಮಿಲಿ ಥರನೇ ಇದ್ವಿ. ಎಲ್ಲ ಒಂದೊಂದು ಕ್ಯಾಟಗರಿಯಲ್ಲಿ ಇದ್ದರು. ಸೊ ನಾವೆಲ್ಲ ಸೇರಿ ಒಂದು ಪಿಕ್ಚರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಮೇಡಮ್ ಬಂದು ನೀವು ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಬನ್ನಿ ಇದರಲ್ಲಿ ಸ್ಟಾರ್ಟ್ ಮಾಡೋಣ ಎಲ್ಲರೂ ಬನ್ನಿ ಅಂತ ಹೇಳಿ ನಮ್ಮ ಮೇಕಪ್ ಅವರು ಮಣಿ ಸರ್, ಆಮೇಲೆ ಮಮತಾ ಅವರು, ಸೊ ಎಲ್ಲರೂ ಟೀಮ್ ಆಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ, ಫಸ್ಟ್ ನಮ್ಮ ಟೀಮ್ಗೆ. ಯಾಕಂದರೆ ಒಂದು ಡೈರೆಕ್ಟರ್ ನಂಬಿ ಪ್ರೊಡ್ಯೂಸರ್ ಒಂದು ದುಡ್ಡು ಹಾಕುವಾಗ, ಸಣ್ಣದು ದೊಡ್ಡದು, ಅದನ್ನು ನನ್ನ ಟೀಮ್ ಜೊತೆ ಮಾಡುವಾಗ ಒಂದು ಸಪೋರ್ಟ್ ಇರುತ್ತೆ. ಇವಾಗ ನಾವು ಒಬ್ಬನೇ ಮಾಡೋಕ್ಕಾಗಲ್ಲ, ಅದನ್ನು ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದೆ. ತುಂಬ ಥ್ಯಾಂಕ್ಸ್ ಫಸ್ಟ್ ಅದು ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಆ್ಯಕ್ಟ್ರ್ ವೈಸಲ್ಲಿ ಅದ್ವಿಕ್, ನಿಜವಾಗ್ಲೂ ಇವತ್ತು ಪುನೀತ್ ಸರ್ ಬರ್ಡೇ. ನಂಗೆ ತುಂಬ ಸಂತೋಷ. ಯಾಕಂದರೆ ನಾನು ಪುನೀತ್ ಸರ್ ಇದ್ದಾಗ 2 ಸತಿ ರೆಕಾರ್ಡಿಂಗ್ ಮಾಡಿದ್ದೀನಿ ಅವ್ರದ್ದು ವಾಯ್ಸ್. ಅವ್ರ ಮನೇಲಿ ಒಂದ್ಸತಿ ಮಾಡಿದ್ದೀನಿ, ಒಂದು ಆಫೀಸಲ್ಲಿ ಒಂದ್ಸತಿ ಮಾಡಿದ್ದೀನಿ. ಆಮೇಲೆ ಅವ್ರಿಗೊಂದು ಬರ್ಡೇ ಲಾಸ್ಟ್ ಅನ್ಸುತ್ತೆ ಬರ್ಡೇ ಸಾಂಗ್ ಒಂದು ಮಾಡಿಕೊಟ್ಟೆ. ಆವಾಗ ಒಂದು ಮೀಟ್ ಮಾಡಿದ್ದೆ ಲಾಸ್ಟಾಗಿ. ಅದು ನೆನಪಿನ ಆ ಮೆಮೊರಿ ಹಂಗೆ ಇದೆ. ಅದಕ್ಕೆ ಅದ್ವಿಕ್ ಅವರು, ಇಲ್ಲ ನಾನು ಪುನೀತ್ ಸರ್ ಬರ್ಡೇಗೆ ಟ್ರೈಲರ್ ರಿಲೀಸ್ ಮಾಡಬೇಕು, ಅವತ್ತೇ ನಾನು ಪಿಕ್ಚರ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಓಕೆ, ನಮ್ಮ PR ಸರ್ನ ಕೇಳೋಣ, ಆ ಡೇನ ನಮ್ಗೆ ಹೆಂಗಾದ್ರು ಬ್ಲಾಕ್ ಮಾಡಿ ಕೊಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ, ಓಕೆ ಖಂಡಿತ ಆಯಿತು. ಅದೇ ರೀತಿಯಲ್ಲಿ ಅದ್ವಿಕ್ ನಿಜವಾಗ್ಲೂ ಹೇಳ್ತೀನಲ್ಲ, ವೆರಿ ಫಾಸ್ಟ್, ಒಂದು ಆ್ಯಕ್ಟಿವ್ ಮಗು ಅಂತ ಹೇಳ್ತಾರೆ, ಆ ಥರ ಆ್ಯಕ್ಟಿವ್ ಮಗು. ತುಂಬ ಆ್ಯಕ್ಟಿವ್ ಅಂದರೆ ಅದು ಹಿಂಗೆ ನೋಡ್ತೀನಿ ಚಾರು ಅಂತ ಹೇಳಿದ್ರೆ ಅಷ್ಟರಲ್ಲಿ ಹೋಗಿ ಓಡಿ ಎತ್ಬಿಟ್ಟು ಈ ಕಡೆ ತಂದಿಟ್ಟಿರ್ತಾರೆ. ಹಂಗೆ ಮಾಡಿ ಒಂದು ಸ್ವಲ್ಪ ಶೂಟಿಂಗಲ್ಲಿ ಸ್ವಲ್ಪ ಏಟೆಲ್ಲ ತೊಗೊಂಡಿದ್ದಾರೆ, ಆ ಥರ ಫಾಸ್ಟು. ಅದೇ ಥರ ಅವ್ರು ತುಂಬ ಒಂದು ಪಿಕ್ಚರ್ ಕ್ರೇಜ್, ಈ ಫಿಲಿಮ್ ಮಾಡಬೇಕು, ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ಕ್ಯಾರೆಕ್ಟರ್ಸ್ ಅಂತ ಇದು ಮಾಡಾಗ ನಾನು ಅವ್ರನ್ನ ಫಸ್ಟ್ ನೋಡಿದಾಗಲೇ ವರ್ಕ್ಶಾಪ್ ಮಾಡಿದೆ. ಏನಂದರೆ ಒಂದು ಸೀನ್ ಕೊಟ್ಬಿಟ್ಟು, ಈ ಸೀನ್ನ ನೀವು ಏನು ಆ್ಯಕ್ಟ್ ಮಾಡ್ತೀನಿ, ನೀವು ಸ್ಮೈಲ್ ಮಾಡಿ, ಇಲ್ಲ ಆ್ಯಂಗ್ರಿ ತೋರಿಸಿ, ಎಲ್ಲ ಥರ ನೋಡೋದಾದ್ಮೇಲೆ ಓಕೆ ಒಂದು ಫಿಕ್ಸ್ ಮಾಡಿದೆ ಅವ್ರಿಗೆ, ಈ ಥರ ಕ್ಯಾರೆಕ್ಟರ್ ಮಾಡ್ಯುಲೇಷನ್ ಮಾಡೋಣ ಅಂತ. ಸೊ ಅದು ತುಂಬ ವರ್ಕೌಟ್ ಮಾಡಿದ್ದಾರೆ. ನೀವೇ ನೋಡಬೇಕು. ಏಪ್ರಿಲ್ 3ಗೆ ರಿಲೀಸು. ಸೊ ಅವಾಗ ಹೇಳ್ತಾ ಇರ್ತೀನಿ ಏಪ್ರಿಲ್ 3 ರಿಲೀಸ್ ಅಂತ, ಇವನ್ನೆಲ್ಲ ಒಂದೊಂದು ಮಾತಲ್ಲಿ.
ಯಾವುದು ಅವರು ನಾನು ಫಸ್ಟು ಹೇಳಿದಾಗ ಫಸ್ಟ್ ನಾನು ಈ ಫಿಲ್ಮ್ಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಬಂದಿದ್ದೆ, ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಸೊ ಈ ಫಿಲ್ಮ್ಗೆ ಹಂಗೆ ಬಂದು ಡೈರೆಕ್ಷನ್ ಮಾಡಿ ಇಲ್ಲಿ ತನಕ ಪಿಕ್ಚರ್ನ ಮುಗಿಸಿ ತೊಗೊಂಡು ಹೋಗ್ತಾ ಇರೋದು ನಿಜಾಗ್ಲೂ ಗ್ರೇಟ್ ಅಂತ ನನ್ನ ಫೀಲು. ಯಾಕಂದರೆ ಒಂದು ಪಿಕ್ಚರ್ ರಿಲೀಸ್ ಮಾಡೋದು, ಒಂದು ಪಿಕ್ಚರ್ ಮುಗಿಸಿ ಅದನ್ನ ರಿಲೀಸ್ ಮಾಡೋದಿದೆಯಲ್ಲ, ಅದು ನಿಜಾಗ್ಲೂ ಅದು ಹ್ಯಾಟ್ಸ್ ಆಫ್ ಟು ನಮ್ಮ ಪ್ರೇಮಿ ಟೀಮು. ಆ್ಯಂಡ್ ಈ ಪಿಕ್ಚರ್ನ ನಾವು ಏನೋ ಮಾಡಿಬಿಟ್ಟಿವಿ, ಏನೋ ಮಾಡಿಲ್ಲ ಅಂತ ಆ ಥರ ಅಲ್ಲ, ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ವಿ. ಅದನ್ನ ತಲುಪೋದು ನಿಜಾಗ್ಲೂ ನೀವೆಲ್ಲನೇ, ನಮ್ಮ ಪ್ರೆಸ್ ಮೀಡಿಯಾ ಎಲ್ಲರೂ, ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲರೂ. ಯಾಕಂದರೆ ಒಂದು ಹೊಸಬ್ರು ಮಾಡಿದಾಗ ನಮ್ಗೆ ಎಂಕರೇಜ್ಮೆಂಟ್ ಸಿಗೋದು, ಇವಾಗ ಒಂದು ಪ್ರಯತ್ನ ಮಾಡಿದ್ವಿ, ಅದನ್ನ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜಸ್ಟ್ ಒಂದ್ಸತಿ ಬಂದು ನೋಡಿ ಅವ್ರು ರಿವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಎವ್ರಿ ಒಂದು ಫ್ರೇಮ್ ವರ್ಕ್ ಮಾಡುವಾಗಲೂ ಅದ್ವಿಕ್ ಬಂದು ಅವ್ರ ಕನಸಲ್ಲಿ ಅವ್ರ ಮೈಂಡ್ ವಾಯ್ಸ್ ನಾನು ಓದಿದ್ದೀನಿ, ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ, ಕಟ್ಟೋಟಿರ್ತಾರೆ ಇರಬೇಕು ಅಲ್ಲಿ ಅದು ಮಾಡ್ಬೇಕು, ಅವ್ರ ತಲೆಯಲ್ಲಿ ಅದೇ ಇತ್ತು. ನಾನು ನೋಡಿದಾಗೆಲ್ಲ ಅವ್ರು ಮಾಸ್ ಆಗಿ ಹೋಗ್ತಾರೆ, ಮಾಸ್ ಎಲ್ಲ ಬೇಡ, ಕ್ಲಾಸ್ ಮಾಡಿ ಆಮೇಲೆ ಮಾಸ್ ಮಾಡೋಣ, ಸರಿ ಅಷ್ಟು ಮಾಸ್ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಯಾಕಂದರೆ ಎಲ್ರಿಗೂ ಆಸೆ ಇರುತ್ತೆ ಅದು ಓಪನಿಂಗಲ್ಲಿ ಮಾಸಾಗಿ ಮಾಡೋಣ ಹಿಂಗೆ ಬರುತ್ತೆ. ಬಟ್ ಕಥೆಯಲ್ಲಿ ಹೋದರೆ ಜನ ಇವಾಗ ಅಟ್ ಪ್ರೆಸೆಂಟ್ ನೋಡೋದು ಕತೆ ಹೇಗಿದೆ, ಆದಮೇಲೆ ಜನ ಆ್ಯಕ್ಟಿಂಗ್ ಯಾರಿದ್ರು ಚೆನ್ನಾಗಿ ಮಾಡೋದು ಹೋಗುತ್ತೆ. ಆ ಥರ ನಾವು ಅಲ್ಲಿ ವಿಲ್ಲನ್ನ ಹುಡುಕಿ ಲಾಸ್ಟ್ಗೆ ನನ್ನ ತಳ್ಬಿಟ್ರು, ವಿಲ್ಲನ್ನಾಗಿ ನೀನೇ ಮಾಡ್ಬಿಡು ಅಂತ. ಸೊ ಆ ಇದರಲ್ಲಿ ಸರಿ ಮಾಡಿದೆ, ಒಂದು ಸಣ್ಣದಾಗಿ ಒಂದು ವಿಲ್ಲನ್ ಪಾತ್ರ. ಆ ರೀತಿಯಲ್ಲಿ ನಮ್ಮ ಹೀರೋಯಿನ್ ಆಗಿ ಸಾತ್ವಿಕ ಅವರು ಬಂದಿಲ್ಲ, ಅವರು ಶೂಟಿಂಗ್ ಇದೆ ಅಂತ ಹೇಳಿದ್ರು. ಓಕೆ, ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಲಾಸ್ಟ್ ಟೈಮ್ ಬಂದಿದ್ರು, ಟ್ರೈಲರ್ ಬಗ್ಗೆ ಹೇಳ್ತೀನಿ ಹೇಳಿದ್ರು, ಬಟ್ ಏನು ಬ್ಯುಸಿ ಇದ್ದಿರುತ್ತೆ. ಸೊ ಸೆನ್ಸರಲ್ಲಿ ಆಗಿದೆ ಸರ್, ಸೆನ್ಸರ್ ಯು ಎ ಕೊಟ್ಟಿದ್ದಾರೆ ಸರ್. ಅದು ಸ್ವಲ್ಪ ಇದು ರೊಮ್ಯಾನ್ಸ್ ಎಲ್ಲ ಜಾಸ್ತಿ ಇತ್ತು, ಆಮೇಲೆ ಸ್ವಲ್ಪ ಡೈಲಾಗ್ಸ್ ಸ್ವಲ್ಪ ಹಾರ್ಶ್ ಆಗಿತ್ತು ಅಂತ. ಸೊ ಸಾತ್ವಿಕ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಇನ್ನು ಮುಂದೆ ಅವರು ಒಳ್ಳೇದಾಗಲಿ. ನಾವು ಯಾಕೆ ಒಳ್ಳೇದಾಗಲಿ ಅಂತ ಹೇಳ್ಬೋದು, ಯಾಕಂದರೆ ಅವರು ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಪಿಕ್ಚರ್ಗಳು. ಸೊ ನಮ್ಮ ಪಿಕ್ಚರಿಂದ ಒಂದು ವರ್ಕ್ ಮಾಡಿಕೊಟ್ಟು ಹೋಗಿದ್ದಾರೆ, ಒಳ್ಳೇದಾಗಲಿ. ಮತ್ತು ಶೋಭಿತಾ ಅವರು ಆನ್ ದಿ ವೇ ಸರ್, ಇನ್ನೂ ಬಂದಿಲ್ಲ, ಆನ್ ದಿ ವೇ ಬರ್ತಾ ಇದ್ದಾರೆ ಟ್ರಾಫಿಕಿಂದ. ಸೊ ಶೋಭಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಸೊ ಪಿಕ್ಚರಲ್ಲಿ ವರ್ಕ್ ಮಾಡುವಾಗ ಬೇರೆ ಪಿಕ್ಚರ್ ಮಾಡಿದಾಗ ನಾನು ಕೇಳಿದೆ ಈ ಥರ ಒಂದು ಇದಿದೆ, ಕಾನ್ಸೆಪ್ಟ್ ಇದೆ, ನಾನು ವರ್ಕ್ ಮಾಡಿದೆ, ನೀವು ಬರ್ತೀರಾ? ಬಟ್ ಎರಡು ಹೀರೋಯಿನ್ ಕಾನ್ಸೆಪ್ಟ್ ಇದು. ಯಾಕಂದರೆ ಯೂಶಲಿ ಒಂದು ಹೀರೋಯಿನ್ ಹಾಕೋದು ವರ್ಕ್ ಮಾಡೋದು ತುಂಬ ಕಷ್ಟ ಇದೆ. ಎರಡು ಹೀರೋಯಿನ್ ಅಂದರೆ ಇಬ್ಬರು ಒಪ್ಪಬೇಕು, ಅದರಲ್ಲಿ ಇಬ್ಬರು ಒಪ್ಕೊಂಡು ಓಕೆ ಮಾಡಿದ್ರು. ಸರಿ ಬನ್ನಿ ಅಂತ ಹೇಳಿದೆ, ತುಂಬ ಕೋಪ್ರೇಟ್ ಮಾಡಿ ಅವ್ರದ್ದು ಯಾವ ಒಂದು ದಿನವೂ ನನಗೆ ಡೇಟ್ ಕೇಳಿದಾಗ ಇಲ್ಲ ಈ ಡೇಟ್ ಮಾಡ್ಕೊಳ್ಳಿ, ಆ ಡೇಟ್ ಮಾಡ್ತೀನಿ, ಆ ಥರ ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ಈ ಪಿಕ್ಚರ್ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶೋಭಿತಾ ಅವರು. ಆಮೇಲೆ ನನ್ನ ಜೊತೆ ಆ ವಿಲ್ಲನ ಜೊತೆ ಒಬ್ಬರು ಇರಬೇಕಲ್ಲ, ನಮ್ಮ ಅಂಬಿ ಅವರು ತುಂಬ, ಅವರು 2-3 ಪಿಕ್ಚರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಮಾಡ್ತಾಯಿದ್ರು. ಸರಿ ಬನ್ನಿ ನಮ್ಮ ಜೊತೆ ಮಾಡಿ ಅಂತ ಅವ್ರಿಗೆ ಕರ್ಕೊಂಡು ಹೋಗಿದ್ದೆ ಶೂಟಿಂಗ್ ಲೊಕೇಶನಲ್ಲಿ. ನೋಡಿದಾಗ ಓಕೆ ನೀವು ಈ ಥರ ಬೇಡ, ನೀವು ಮೀಸೆ ತೆಗೀರಿ, ಎಲ್ಲ ಸ್ವಲ್ಪ ಬೇರೆ ಟ್ರಾನ್ಸ್ಜೆಂಡರ್ ಥರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ಅವರು ಒಪ್ಕೊಂಡು ಮಾಡಿದ್ರು, ನನ್ನ ನಂಬಿಕೆ ಇಟ್ಕೊಂಡು ನನ್ನ ಮೇಲೆ. ಅದೇ ಥರ ನಮ್ಮ ಪಿಕ್ಚರಲ್ಲಿ ಧೃತ ಅವರು ನನಗೆ ಹೇಳ್ತೀನಲ್ಲ, ಧೃತ ಫಸ್ಟು ಅವರು ಮಮ್ಮಿ ಫ್ರೆಂಡ್ ಪ್ರಿಯ ಅವರು ಸರಿ ಅವ್ರು ತುಂಬ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು, ಆ್ಯಡ್ಸ್ ಮಾಡ್ತಾಯಿದ್ರು. ಅವಾಗ ನಾನು ಕೇಳಿದೆ ಈ ಥರ ಒಂದು ಪಾತ್ರ ಇದೆ, ಅವರು ಮಾಡ್ತಾರಾ ಅಂತ ಕೇಳಿದೆ. ಬೇಕಾದರೆ ಯಾವುದು ಅವ್ರು ತುಂಬ ಬ್ಯುಸಿ ಇದ್ರು ಆವಾಗಲೇ, ಚೈಲ್ಡ್ ಆರ್ಟ್ಸಲ್ಲಿ ಇಷ್ಟು ಬ್ಯುಸಿ ನಾನು ಇವಾಗ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಫಿಲ್ಮ್ ಮಾಡ್ತಾಯಿದ್ದಾರೆ. ಆಲ್ ದಿ ಬೆಸ್ಟ್ ಧೃತ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ಆ್ಯಕ್ಟಿಂಗ್ ಹೇಳ್ತೀನಲ್ಲ, ನಾನು ಕೆಲವೊಂದು ಸೀನ್ ಹೇಳಿದ್ರೆ ಅವರೇ ಇಂಪ್ರೂವೈಸ್ ಮಾಡಿ ಇನ್ನೂ ಮಾಡಿ ಅಂತ, ಅವ್ರಿಗಿಂತ ಅವ್ರ ತಾಯಿನೇ ತುಂಬ ಇನ್ನೂ ಹೇಳ್ಸಿ ತೆಗ್ಸಿ ಅವ್ರನ್ನ ಆ್ಯಕ್ಟಿಂಗ್ ಅವ್ರನ್ನ ಇದು ಮಾಡೋ ಎಂಕರೇಜ್ ಅಂತ. ಅದೇ ತಾಯಿ ಇವಾಗ ಅದಕ್ಕೆ ಹಂಗೆ ಪ್ರಿಯನೂ ಹಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಹರ್ಷಿತಾ ಅವರು ಒಂದು ಸಾಂಗ್ ಬಂದು ಆಡಿದ್ದಾರೆ, ಥ್ಯಾಂಕ್ ಯು ಹರ್ಷಿತಾ. ಆ್ಯಂಡ್ ಕಿರಣ್ ರಾಜ್ ಅವರು ನಮ್ಮ ಫ್ರೆಂಡು, ಅವರು ವರ್ಕ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ.
ಅಂಡ್ ಇಷ್ಟೆಲ್ಲ ಪೋಸ್ಟ್ ಎಲ್ಲ ನೋಡಿ ಇಷ್ಟು ತಲೆ ತಿಂತಿರೋದು ನಮ್ಮ ಸುಯಲ್ ಡೇ ನೈಟ್ ಇಲ್ಲ ಇದು ಬೇಡ ಅದು ಬೇಡ ಇದು ಮಾಡಿ ಸರಿ. ಅವರು ನಮ್ಗೆ ಏನಂದ್ರೆ ಅವ್ರಿಗೆ ಕೊರತೆ ಇರುತ್ತೆ ಅವ್ರಿಗೆ. ಯಾಕಂದ್ರೆ ನಾವು ಎಲ್ಲ ಅಕ್ಕಪಕ್ಕದಲ್ಲೇ ಇದ್ವಿ. ಇವರು ಪ್ರೊಡ್ಯೂಸರ್ ಮನೆ ನಮ್ಮ ಮನೆ ಹತ್ರನೇ, ಅದಕ್ಕಿಂತ ಸ್ವಲ್ಪ ಮನೆ ಬಂದು ಇವರು ಪೋಸ್ಟರ್ ಡಿಸೈನರು, ನಮ್ಮ ಈ ಕಡೆ ಬಂದು ನಮ್ಮ ಎಡಿಟ್ರು ಸಂಜೀವ್ ರೆಡ್ಡಿ ಸರ್. ಸೊ ಏನಾಗತ್ತೆ ಇವಾಗ ಅಲ್ಲಲ್ಲೇ ಇರುವಾಗ ಸರ್ ಇದು ಬೇಕಂತ ತಕ್ಷಣ ಬರ್ತಾರೆ, ಬರ್ತೀವಿ ಸರ್. ಡಿಸ್ಕಷನ್ ಅಂದರೆ ನಾವು 6 ಗಂಟೆ ಹತ್ರ ರಾಮೇಶ್ವರ ಮೇಲೆ ಕುತ್ಕೊಂಡು ಅಲ್ಲೇ ಡಿಸ್ಕಸ್ ಮಾಡೋದು. ಸೊ ಅದರಿಂದ ಅವರು ತುಂಬ ಥ್ಯಾಂಕ್ಸ್ ಸುಯಲ್. ಆ್ಯಂಡ್ ನಮ್ಮ ಸ್ಟಿಲ್ಸು AP1 AP2 ಅಂತ ಹೇಳ್ತೀವಿ, ಅರ್ಬಾಸ್ ಅಂತ. ಸೊ ಅವರು ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಇನ್ನೊಂದು ಸಂತೃಪ್ತಿ ಚೈಲ್ಡ್ ಆರ್ಟಿಸ್ಟ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸುರೇಶ್ ಬಾಬು ಸರ್ ಬಂದಿಲ್ಲ ಅನ್ಸುತ್ತಲ್ಲ, ಓಕೆ ಅವ್ರು ಬ್ಯುಸಿ ಇದ್ದಾರೆ. ಸುರೇಶ್ ಬಾಬು ಸರ್ ಅವರು, ಆಮೇಲೆ ರಾಘವೇಂದ್ರ ಸರ್, ಸರ್ ಅವರು ಬಂದಿದ್ದಾರೆ. ಸೊ ಇಷ್ಟು ಜನ ನಮ್ಮ ಆ್ಯಕ್ಟಿಂಗ್ ಟೀಮಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ಚಿತ್ರವನ್ನು 3rd ಏಪ್ರಿಲ್ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ ನಮ್ಮ ಚಿತ್ರವನ್ನು. ಎಲ್ಲರೂ ನಿಯರೆಸ್ಟ್ ಥಿಯೇಟ್ರಲ್ಲಿ ಕೊಟ್ಟೆ ಒಂದು ವಿಷಯ ಇರುತ್ತೆ. ಇವಾಗ ನಾನು ಸಣ್ಣವನಾಗ್ತೀನಿ, ಇಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಮಾತು ಮುಗಿಸ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ ಲಾಸ್ಟಿಗೆ. ಸೊ ದೊಡ್ಡವರಿಗೆ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ ಪಿಕ್ಚರ್ ಮಾಡಬೇಕಾದ್ರೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ವಿ. ಮೊದಲು ಪ್ರದೀಪ್ ಸರ್ ಕೇಳಿದಾಗ ಅವ್ರ ಹತ್ರ ಹೋದಾಗೆ, ಮತ್ತು ನೀವು ಮಾಡ್ತೀನಿ ಅಂದರೆ ಎಂಡ್ ಮಾಡಬೇಕು, ಕೊನೆವರೆಗೂ ಮಾಡ್ಕೊಂಡು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್ ಮಾಡ್ತೀವಿ, ಪಿಕ್ಚರ್ ರಿಲೀಸ್ ಮಾಡ್ತೀವಿ, ಅದೇ ಕಣಕ್ಕೂ ನಿಲ್ಲಿಸಲ್ಲ ಅಂತ. ಆಮೇಲೆ ಮುಂದುವರೆದು ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಈಗ ಎಲ್ಲ ಚಿತ್ರಮಂದಿರಕ್ಕೆ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಅದು ನೀವು ಎಲ್ಲರೂ ಸಹಕಾರದಿಂದ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸಿ. ಏಪ್ರಿಲ್ 3ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಮಾಧ್ಯಮದವರು ಹಾಗೂ ಪ್ರೇಕ್ಷಕರು ನಿಮ್ಮ ಸಹಕಾರ ನಮ್ಮ ಸಂಪೂರ್ಣ ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. 3ನೇ ತಾರೀಕು ಯಾವುದೋ ಅಂತ ದೊಡ್ಡ ಫಿಲಮ್ಸ್ ಯಾವುದೂ ಇಲ್ಲ ಸರ್. ಒಂದು 50 ಥಿಯೇಟ್ರ್ ಮಾಡ್ತೀನಿ ಸರ್, ಒಂದು 50 ಸಿಂಗಲ್ ಥಿಯೇಟ್ರು, 10 ಮಾಲ್ ಮಾಡ್ತೀನಿ ಸರ್ ಕನ್ನಡ. ಆಮೇಲೆ ನೋಡ್ಕೊಂಡು 2 ವಾರ ನೋಡ್ಕೊಂಡು ಮಾಡ್ತೀನಿ. ಇಷ್ಟು ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ ಸರ್. ಎಲ್ಲ ಟೆಕ್ನಿಷಿಯನ್ಸು ತುಂಬ ಹಾರ್ಡ್ ವರ್ಕ್ ಮಾಡವ್ರೆ. ಸ್ಪೆಷಲಿ ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಸ್ಟಂಟ್ ಮಾಸ್ಟ್ರು, ಸೊ ಇವನ್ ಆರ್ಟಿಸ್ಟು ನಮ್ಮ ನಾಯಕ ನಟನಾಗಿ ಮಾಡಿರೋದು. ಫಸ್ಟ್ ಫಿಲಮು ಒಂದು ಫೈಟು, ಒಂದು ಸಾಂಗು ಮೂಮೆಂಟ್ ಆಗಲಿ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ಸು ನೋಡ್ತಾ ಇದ್ರೆ ಒಳ್ಳೆ ಫ್ಯೂಚರ್ ಇದೆ. ಕಷ್ಟಪಟ್ಟು ಇದೇ ಥರ ಮಾಡಿದ್ರು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಟೈಟ್ಲ್ ತಕ್ಕಂಗೆ ತುಂಬ ಚೆನ್ನಾಗಿದೆ. ಆಮೇಲೆ ಅದು ವಾಸು ಸರ್ ಹೇಳ್ದಂಗೆ ಲಾಸ್ಟ್ ಏನು ಒಂದು ಎಂಡಿಂಗಲ್ಲಿ ಯಾರು ತಾಲಿ ಕಟ್ತಾರಂದು ಭಾಳ ಮುಖ್ಯ ಆಗ್ತದೆ. ಭಾಳ ಅದರಲ್ಲಿ ಒಂದು ವಿಶೇಷವಾಗಿ ಈ ಪಿಕ್ಚರ್ ಕಾಣಿಸ್ತು. ಬಟ್ ಡೈರೆಕ್ಟ್ರು ಪ್ರದೀಪ್ ವರ್ಮಾ ಅವರು ಈಗಾಗಲೇ ಸಂಪೂರ್ಣವಾಗಿ ಯಾರು ಮಾತಾಡಬಾರ್ದು ಅಷ್ಟು ಮಾತಾಡಿದ್ದಾರೆ. ಇಡೀ ಟೀಮ್ ಬಗ್ಗೆ ಅಷ್ಟು ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದು ಅಂದರೆ ಅವ್ರಿಗೆ ನಮ್ಮ ಮಾಧ್ಯಮಕ್ಕೆ ಏನು ಕಂಟೆಂಟ್ ಬೇಕೋ ಪ್ರತಿಯೊಂದು ಹೇಳಿದ್ದಾರೆ. ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ ಪ್ರದೀಪ್ ಅವರು ಇಲ್ಲಿ ನಿಮಗೂ ಒಳ್ಳೇದಾಗಲಿ. ನಮ್ಮ ಬಸಪ್ಪನ ಏನು ಥಿಯೇಟರ್ ಸಮಯ ಏನಿದ್ದು ದಯಮಾಡಿ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಈ ಚಿತ್ರಕ್ಕೆ ಸಂಪೂರ್ಣ ಎಲ್ಲ ಪ್ರತಿಯೊಬ್ಬರು ನಾವು ಸಪೋರ್ಟ್ ಮಾಡೋಣ. ಒಳ್ಳೇದಾಗಲಿ. ನಮ್ಮ ಸ್ಟೂಡೆಂಟು. ಸೊ ಫಸ್ಟಿಂದ ಆ್ಯಕ್ಚುಲಿ ಲೈಕ್ ವೆರಿ ಡೆಡಿಕೇಟೆಡ್. ನಾನು ಅಂದ್ಕೊಂಡಿಲ್ಲ ಅದೇ ಈ ಥರ ಮೂವಿ ಮಾಡ್ತಾರೆ ಅಂತ. ಸೊ ಏನಂದರೆ ಲೈಕ್ ಪ್ರತಿಯೊಂದು ನೋಡ್ತಾ ಇರ್ತೀವಲ್ಲ ಡೈಲಿ ಅಪ್ಡೇಟ್, ಲೈಕ್ ತುಂಬ ಓಡಾಡ್ತಾ ಇರ್ತಾರೆ ಮೂವಿಗೆ. ಇದಕ್ಕೆಲ್ಲ ಟ್ರೈಲರ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ನಿತಿನ್. ಎನಿ ಸಪೋರ್ಟ್ ನಾವಿರ್ತೀವಿ. ಡ್ಯಾನ್ಸ್ ಹೆಂಗೆ ಮಾಡ್ತಾರೆ? ಇನ್ನೊಂದು ಹೇಳಿದ್ರು, ಈ ಪಿಕ್ಚರ್ಲಿ ಬಾಲನಟಿಯಾಗಿ ಧೃತಿ ಆ್ಯಕ್ಟ್ ಮಾಡಿದ್ವಿ. ನಿಜವಾಗ್ಲೂ ಇವತ್ತು ಈ ಸಣ್ಣ ವಯಸ್ಸಲ್ಲೇ ಭಾಳ ಒಂದು ದೊಡ್ಡ ಮಟ್ಟ ಎಲ್ಲ ಭಾಷೆ ಚಿತ್ರಗಳಲ್ಲಿ ಕೂಡ ಇವತ್ತು ಧೃತಿ ಅಭಿನಯ. ಬಟ್ ಈ ಪಿಕ್ಚರ್ ಮಾಡಿದ್ರೆ ಭಾಳ ಈ ಹುಡುಗಿ ನೋಡಿ ಭಾಳ ಖುಷಿ ಆಯ್ತು ಸರ್. ಒಳ್ಳೇದಾಗಲಿ ಧೃತಿ. ಥ್ಯಾಂಕ್ ಯು ಸರ್. ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಿದ್ವಿ. ಸೂಪರ್ ಡ್ಯಾನ್ಸರು. ಬಟ್ ಏನಂದರೆ ಒಂದು ಟ್ರೈಲರಲ್ಲಿ ನಾನು ನೋಡ್ತಾ ಇದ್ದಿಲ್ಲ, ಅದೊಂದು ಡಾನ್ಸ್ ನಂಬರ್ ಇರುತ್ತಾ, ಸೊ ನೋಡೋಣ ಅಂತ. ಸೊ ಐ ಥಿಂಕ್ ಓಕೆ, ಪರವಾಗಿಲ್ಲ. ಬಟ್ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ಅಷ್ಟು ನಾನು ಹೇಳೋದು. ಜಾಸ್ತಿ ಏನೂ ಇಲ್ಲ. ಬಟ್ ಕಮಿಂಗ್ ಟು ಹೀರೋ ಆ್ಯಂಡ್ ಹೀರೋಯಿನ್, ಬೋತ್ ಆಫ್ ದೆಮ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಹೀರೋ, ಅವ್ರದ್ದು ಫಸ್ಟ್ ಮೂವಿ ಥರ ಇಲ್ಲವೇ ಇಲ್ಲ. ಯು ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ಇಟ್.
ಹೇಗೆ ಪುನೀತ್ ರಾಜ್ಕುಮಾರ್ ಸರ್ ಹಿಟ್ಟಾದ್ರು ಹಾಗೆ ನೀವು ಹಿಟ್ಟಾಗಿ ಹಾಗೆ ಏಪ್ರಿಲ್ 3 ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಿ ಯಾರು ಪೈರಸಿ ಮಾಡಬೇಡಿ. ಆ್ಯಂಡ್ ಫಾರ್ ದ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಅಲ್ಲಿ ಓಕೆ. ಸಂತೃಪ್ತಿ ಎಷ್ಟನೇ ಫಿಲ್ಮ್ ನಿಮ್ದು? ಫಸ್ಟ್ ಫಿಲ್ಮ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಅಲ್ಲಿ ನೋಡಿ, ಅಲ್ಲೆಲ್ಲ ರೆಡ್ ಲೈಟ್ಸ್ ಇದೆಲ್ಲ, ಅಲ್ಲಿ ನೋಡ್ಕೊಂಡು ಬರ್ತೀವಿ. ಫಸ್ಟ್ ಫಿಲ್ಮ್. ನೆಕ್ಸ್ಟ್ ಇಬ್ರು. ಓಕೆ, ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಮೂವಿಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ನನಗೆ ಚಿಕ್ಕಮಂಗ್ಳೂರಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಾನು ಫುಲ್ ಸೆಟ್ ಅವರೇ ನನ್ನ ಫ್ಯಾಮಿಲಿ ಥರ ಇದ್ದರು. ಹಾಗೆ ಮೂವಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಾನು 1 ಮಂತ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ ಇವತ್ತು ಬರ್ಡೇ. ಸೊ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಅವರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪು ಸರ್. ಎಲ್ಲ ಆಲ್ರೆಡಿ ಮಾತಾಡಿದ್ದಾರೆ. ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಸುಮಾರು ಹೊತ್ತು ಮಾತಾಡಿದ್ದೀನಿ, ಎಲ್ಲದ್ರ ಬಗ್ಗೆನೂ ಹೇಳಿದ್ದೀನಿ. ಇವಾಗ ನೀವೆಲ್ಲ ಟ್ರೈಲರ್ ನೋಡಿದ್ರಲ್ಲ, ನಿಮಗೇನು ಅನಿಸ್ತು ಅಂತ ಒಂದು ಮಾತು ಹೇಳಿದ್ರೆ, ಸೊ ಇದನ್ನು ಕಾನ್ವರ್ಸೇಷನ್ ಟೈಪಲ್ಲಿ ಇಟ್ಕೊಂಡ್ರೆ ಯಾರಿಗೂ ಬೋರ್ ಆಗಲ್ಲ. ಸೊ ನೀವು ಹೇಳಬೇಕು ಸರ್ ಎಲ್ಲರಿಗೂ. ನಮ್ಮ ಪಾತ್ರದ್ದು ಏನಂದರೆ, ಇವಾಗ ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದು ಚಿಕ್ಕ ವಯಸ್ಸಿಂದರೂ ಆಗಿರ್ಬೋದು ಅಥವಾ ವಯಸ್ಸಿಗೆ ಬಂದ ಮೇಲಾದರೂ ಆಗಿರ್ಬೋದು. ನನ್ನ ಪಾತ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್ನು ಅಥವಾ ಏನೋ ಗೊತ್ತಿಲ್ಲ, ಅದರಿಂದ ನಡೆದಿರೋಂಥ ಪ್ರೀತಿ. ಸೊ ಅದಕ್ಕೆ ಜ್ಯೋತಿಷ್ಯದ ಲಿಂಕ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಆಗುವಂಥ ಎಡವಟ್ಟುಗಳು. ಸೊ ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ಸುಮಾರು ಜ್ಯೋತಿಷ್ಯಗಳನ್ನು ನಂಬ್ತೀವಿ. ನಾನು ತಪ್ಪು ಅಂತ ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಪರ್ಸ್ಪೆಕ್ಟಿವ್ ಮ್ಯಾಟರ್ಸ್ ಅಂತಾರಲ್ಲ, ಆ ಥರ. ಸೊ ಅದರಿಂದ ಒಂದು ಸಣ್ಣ ಎಡವಟ್ಟು, ಅದಾದಮೇಲೆ ಅದು ನಿಜವಾಗ್ಲೂ ಪ್ರೀತಿ ಆಯ್ತಾ ಇಲ್ಲ. ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ 1 ವರ್ಷನೂ ಒಬ್ಬರ ಜೊತೆಗೆ ಇರೋದು ತುಂಬ ಕಷ್ಟ ಆಗಿದೆ. ಜೆನ್ಸಿ ಕಿಡ್ಸು ಆ ಥರ ಏನಾರು. 90s 80s ತುಂಬ ಜನಕ್ಕೆ ಈ ಪ್ರೀತಿ ತುಂಬ ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕಂದರೆ ಒಬ್ಬರು ಅವರು ಒಂದು ಚಿಕ್ಕ ವಯಸ್ಸಲ್ಲಿ ನಡೆದಿರೋಂಥ ಒಂದು ಸಣ್ಣ ಭೇಟಿ, ಸಣ್ಣ ಪ್ರೀತಿ ದೊಡ್ಡ ವಯಸ್ಸಿನ ತನಕ ಕರ್ಕೊಂಬಂದ್ಬಿಟ್ಟು ಅವ್ರಿಗದು ಸಲ್ಲತ್ತಾ ಇಲ್ವಾ, ಆ ಪ್ರೀತಿ ನಿಜನಾ ಇಲ್ವಾ ಅನ್ನೋದೇ ಈ ಪ್ರೇಮಿ. ಸೊ ಎಲ್ಲರ ಜೀವನದಲ್ಲೂ ಒಂದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸಣ್ಣ ಒಂದೇನಾದರೂ ಒಂದು ಇನ್ಫ್ಯಾಕ್ಚುಯೇಷನ್ನು ಏನೋ ಒಂದು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಎಳೆಯಾಗಿ ತೊಗೊಂಬಂದ್ಬಿಟ್ಟು ನಡೆದಿರೋಂಥ ಕಥೆ. ಅದು ನಾವೇನು ಹೇಳಿಲ್ಲ ಸರ್, ಅದು ಸುಳ್ಳು ಅಂತಲೇ ಹೇಳಿಲ್ಲ, ನಿಜ ಅಂತಲೂ ಹೇಳಿಲ್ಲ. ಅದು ನಿಮಗೆ ಬಿಟ್ಬಿಟ್ಟಿದ್ದೀವಿ. ಕೆಲವೊಂದಕ್ಕೆ ನಮಗೆ ಉತ್ತರನೇ ಇಲ್ಲ. ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಸೊ ಅದೇ ಥರ ನಮ್ಮ ಈ ಸಿನಿಮಾದಲ್ಲೂ ಅಷ್ಟೇ, ಜ್ಯೋತಿಷ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ನಾವು ನಂಬ್ತೀವಿ, ದೇವ್ರನ್ನ ನಂಬ್ತೀವಿ, ಎಲ್ಲ ನಂಬ್ತೀವಿ. ಅದ್ರ ಮುಖಾಂತರ ಹೋಗಿರೋಂಥ ಗೊತ್ತಿಲ್ಲ ಸರ್, ಸಿನಿಮಾ ನೋಡಬೇಕು. ಬಾಯಿ ಟೇಸ್ಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಟೇಸ್ಟ್, ಬಾಯಿ ಟೇಸ್ಟ್. ಅದೇ ಥರ ಅಸ್ಟ್ರಾಲಜಿನೂ ಒಬ್ರು ನಂಬ್ತಾರೆ, ಒಬ್ರು ನಂಬಲ್ಲ. ಬಟ್ ಅದನ್ನ ಪಾಯಿಂಟ್ ಇಟ್ಟಿರ್ತೀವಿ ನಾವು, ಅದು ಹೆಂಗಂತ. ಅಷ್ಟೇ, ಆ ಥರ ಸರ್. 5 ಸಾಂಗ್ ಇದೆ, ಒಂದು ಪ್ಯಾಥೋ ವರ್ಷನ್ ಇದೆ, 2 ಲವ್ ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಮೇಡಮೇ ಮಾಡಿರೋದು. ಆಮೇಲೆ ಇನ್ನೊಂದು ಸಾಂಗ್ ಇದೆ, ಸೋಲೋ ಸಾಂಗ್. ಸೊ ಇದಕ್ಕೆ ಈ ಚಿತ್ರಕ್ಕೆ ಮುಖ್ಯ ಕಾರಣಕರ್ತರಾದಂಥ ಶೋಭಿತಾ ಅವರು ಬಂದರು, ನಮ್ಮ ಹೀರೋಯಿನ್ನು. ಈ ಚಿತ್ರಕ್ಕೆ ಮುಖ್ಯವಾಗಿ ಇದನ್ನು ಇಷ್ಟರ ಮಟ್ಟಿಗೆ ತೊಗೊಂಬಂದಿರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ. ಅವ್ರಿಗೆ ನಾನು ಕೃತಜ್ಞತನಾಗಿರಲೇಬೇಕು ಸಾಯೋವರೆಗೂ. ಸೊ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈಗಿನ ಕಾಲದಲ್ಲಿ ಯಾರ ತಂದೆ ತಾಯಿಗಳು ನನಗೆ ಮಾಡ್ತಾರಲ್ಲ ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿ ಒಂದೇ ಒಂದು, ಅಮ್ಮ ನಾನು ಹಿಂಗೆ ಆಸೆ ಪಟ್ಟಿದ್ದೀನಿ ಅಂದರೆ ಅವ್ರಿಗೆ ಯಾವುದನ್ನು ಬೇಡ ಮಗನೇ, ಸರಿ ಮಾಡೋಣ, ಮುಂದೆ ದೇವರಿದ ನೋಡೋಣ, ನುಗ್ಗು ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ವೀರೇಶ್ ಎರೆಕುಪ್ಪಿ, ಆಮೇಲೆ ನಮ್ಮ ತಮ್ಮ ವೀರೇಶ್ ಎರೆಕುಪ್ಪಿ, ಅಣ್ಣ ಹರೀಶ್ ಅಂತ. ಸೊ ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ರು. ನೀವು ಕೇಳಿದ್ರಲ್ಲ ಸರ್, ಲೈನ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಅವರೇ ಮೇಯ್ನ್ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ತಂದೆ ತಾಯಿಗೆ. ಸೊ ನಾವು ಒಬ್ಬರಿಂದ ಮಾಡೋಕ್ಕಾಗಲ್ಲ. ಇದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಇವರೆಲ್ಲ ಮನೆಯವರು ಮಾಡ್ತಾರೆ ಸರ್, ಅದೇನು ದೊಡ್ಡ ವಿಷಯನೇ ಅಲ್ಲ. ಡೈರೆಕ್ಟ್ರ್ ಸರ್ ಒಂದೇ ಮಾತಿಗೆ ಅವ್ರ ಹತ್ರ ಫಸ್ಟ್ ಹೋಗಿದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದಾದ್ಮೇಲೆ ಸಿನಿಮಾ ಅವರು ವಹಿಸ್ಕೊಂಡ್ರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ.
ಸೊ ಅದಾದ್ಮೇಲೆ ಪ್ರತಿ ಹಂತದಲ್ಲೂ ನಿತಿನ್ ಹಿಂಗ್ ಮಾಡೋಣ, ಅದ್ವಿಕ್ ಹಿಂಗ್ ಮಾಡೋಣ, ಹಿಂಗ್ ನಡೆಯುತ್ತೆ, ಈ ತರ ಪ್ಲಾನ್ ಮಾಡೋಣ. ಪ್ರತಿಯೊಂದು ವಿಚಾರದಲ್ಲೂ ನಾವು ಅಪ್ಪಾಜಿನ ಅಮ್ಮ ನಂಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ತರ ಎಲ್ಲ ನಾವು ಮೊದಲನೇದಾಗಿ ಮಾಡ್ತಾ ಇರೋದು. ಏನೋ ಸಣ್ಣ ಪುಟ್ಟ ಮಾಡ್ತಾ ಇದ್ವಿ, ಬಟ್ ಇದು ಮೇನ್ ಫ್ಲೆಡ್ಜ್ ಆಗಿ ನಾನು ಮೊದಲನೇದಾಗಿ 3 ದಿವಸ ವರ್ಕ್ಶಾಪ್ ತೊಗೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ನೋಡಿದ್ರು ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಪ್ರತಿಯೊಂದನ್ನು ಅವರು ಹೇಳಿಕೊಟ್ಟು ನನಗೆ ತುಂಬ ಚೆನ್ನಾಗಿ ಅಭಿನಯ ಮಾಡಿಸ್ಕೊಟ್ಟಿದ್ದಾರೆ. ಸರ್ ನೀವು ಅದನ್ನು ಸಿನಿಮಾದೊಳಗೆ ನೋಡಿ, ಅದು ಟಗ್ ಆಫ್ ವಾರ್ ಅಂತೂ ನಿಮಗೆ ಕಾಣುತ್ತೆ. ಸೊ ಎಷ್ಟರ ಮಟ್ಟಿಗೆ ಅನ್ನೋದು ಆ ಕತೆ ಮೇಲೆ ತೊಗೊಂಡೋಗುತ್ತೆ. ಇದು ಎಲ್ಲಕ್ಕಿಂತ ದೊಡ್ಡ ರೀಸನ್, ನಾನು ಸಿನಿಮಾ ಆಸೆ ಪಟ್ಟಾಗ ನನಗೆ ತುಂಬ ಒಂದು ರೋಲ್ ಮಾಡಲ್ ಆಗಿ ಹಿಡ್ಕೊಂಡಿರೋರು ಒಬ್ರು ಇದ್ದಾರೆ ಸರ್. ಅವ್ರ ಹೆಸರು ನಾನು ಅಲ್ಲಿ ಪ್ರತಿಯೊಂದು ಪೋಸ್ಟ್ ಒಳಗೂ ಹಾಕ್ತೀನಿ, ಸುರೇಶ್ ಗೌಡ್ರು. ಸೊ ಅವರು ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅವರೊಂದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಪ್ಪ ನೀನು ಮಾಡ್ತೀಯಾ ಮಾಡು, ನಾನು ಅವ್ರನ್ನ ಅಂಕಲ್ ಅಂತ ಕರಿತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅವರೇ ನಾನು ನೋಡ್ಕೊಂಡಿರೋದು. ಸೊ ಹಂಗಾಗ್ಬಿಟ್ಟು ಅವರು ಮೇನ್ ಇಂಪಾರ್ಟೆಂಟ್ ಕಾರಣ ಸರ್. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಆಮೇಲೆ ಎಲ್ಲರಿಗೂ ಸರ್, ಬೊಮ್ಮಾರಿ ಸರ್, ಸತ್ಯ ಸರ್, ರಾಜು ಸರ್, ಬಸಪ್ಪ ಸರ್, ಪ್ರತಿಯೊಬ್ಬರಿಗೂ ಯಾರ್ದಾರ ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಕ್ಷಮಿಸಿ. ಎಲ್ಲರನ್ನೂ ಕನ್ಸಿಡರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು 3ನೇ ತಾರೀಕು ಹೊಸ ಪ್ರತಿಭೆ ನೀವೇ ನೋಡಬೇಕದು ಏನು ಅನ್ನೋದು. ಎಲ್ಲರೂ ಈಗ ನಿಮ್ಮ ಕಡೆಯಿಂದ ರೀಚ್ ಆಗುತ್ತೆ ಸರ್, ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಸೊ ಪ್ರೆಸ್ನವರು ದಯವಿಟ್ಟು ನನ್ನ ಕಡೆಯಿಂದ ಒಂದು ಕಳಕಳೆ ಪ್ರಾರ್ಥನೆ, ಎಲ್ಲರಿಗೂ ಆಗೋಷ್ಟು ಮುಗಿಸಿ ನಮ್ಮ ಸಿನಿಮಾನ. ಆಮೇಲೆ 3ನೇ ತಾರೀಕು ಎಲ್ಲರಿಗೂ ಥಿಯೇಟ್ರಿಗೆ ಬಂದು ನೋಡಿ. ಮೇಡಮ್ ಹೇಳ್ದಂಗೆ ಪೈರಸಿ ದಯವಿಟ್ಟು ಅವಾಯ್ಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್. ಥ್ಯಾಂಕ್ ಯು ಅದ್ವಿಕ್. ಇನ್ನು ಇಲ್ಲೇ ಮಾಮ ಮತ್ತೆ ಕರಿತೀನಿ. ಸದ್ಯಕ್ಕೆ ಆ ಥರದ್ದೇನು ನಂಗೆ ಐಡಿಯಾ ಇಲ್ಲ ಸರ್, ಅವ್ರಿಗೆ ಕೇಳಬೇಕು. ನಡೀತದೆ. ಎಲ್ರಿಗೂ ನಮಸ್ಕಾರ. ಐ ಆಮ್ ಸಾರಿ ಲೇಟಾಗಿ ಬಂದೆ. ನಂದು ಈ ಮೂವಿಲಿ ನಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಸೆಕೆಂಡ್ ಲೀಡ್ ರೋಲು. ತುಂಬ 90ಸಲ್ಲಿ ನಡೆಯುವಂಥ ಸ್ಟೋರಿ. 90ಸಲ್ಲಿ ಅಂದರೆ ಶುದ್ಧವಾದ ಪ್ರೀತಿಯನ್ನು ಇದರಲ್ಲಿ ತೋರಿಸಿದ್ದಾರೆ. ಇವಾಗ ಗೊತ್ತಲ್ಲ ಯಾವ ಥರ ಲವ್ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆ 90ಸಲ್ಲಿ ನಡೆಯುವಂತಹ ಸುಂದರ ಆ ಚಿತ್ರಣವನ್ನು ನಮ್ಮ ಮೂವಿಲಿ ನೋಡ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಅವರು ಮತ್ತೊಬ್ಬರು ಪಾತ್ರ ಇದ್ದಾರಲ್ಲ, ಶ್ರಾವ್ಯ ಮೇಡಮ್, ಅವರು ಅಂದ್ರೆ ಇಬ್ರು ಇದ್ದಾರೆ ಸರ್. ಯಾರನ್ನ ಅಂತ ನೀವೇ ಫೈನಲ್ ಆಗಿ ನೋಡ್ಬೇಕು ಸರ್. ಇಬ್ರು ದೇರ್ ಪಾರ್ಟ್ ಆಫ್ 90s. ಇಲ್ಲ, ಅವ್ರು ಮೈ ಹುಷಾರಿಲ್ಲ, ಅದಕ್ಕೆ ಅವ್ರು ಲವ್ ಸಬ್ಜೆಕ್ಟೇ ಮಾಡಬೇಕು ಅಂತ ನಾನು ಎಷ್ಟು ಹೇಳಿದೆ. ಹಾರರ್ ಸಬ್ಜೆಕ್ಟ್ ಹೇಳಿದೆ, ಥ್ರಿಲ್ಲರ್ ಸಬ್ಜೆಕ್ಟ್ ಹೇಳಿದೆ, ಎಲ್ಲ ಹೇಳಿದ್ರು. ಇಲ್ಲ, ನಾನು ಲವ್ ಸಬ್ಜೆಕ್ಟೇ ಮಾಡಬೇಕು. ಅದು ಲವ್ ಸಬ್ಜೆಕ್ಟ್ ಸ್ವಲ್ಪ ಹೇಳಿದೆ. ಇಲ್ಲ, ನಾವು ನನ್ನ ಹತ್ರ ಒಂದಿದೆ ಅಂತ ಅವಾಗ ಗೊತ್ತಾಯ್ತು, ಅವ್ರ ಹತ್ರ ಒಂದಿದೆ ಕತೆ. ಅದಕ್ಕೆ ಮುಂಚೆನೇ ಹೇಳಿದ್ರೆ ನಾನು ಇಷ್ಟು ಸಬ್ಜೆಕ್ಟ್ ರೆಡಿ ಮಾಡ್ತಾ ಇರಲಿಲ್ಲ ಮೇಡಮ್. ಬಟ್ ರೆಡಿ ಆಗಿದ್ದು ನನಗೊಂದು ಬ್ಯಾಂಕ್ ಥರ ಎತ್ಕೊಂಡಿದ್ದೀನಿ. ಸೊ ಅದೊಂದು. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಅವ್ರಿಗೆ ಫಸ್ಟ್ ಫಿಲಮ್ ಸ್ಟಾರ್ಟ್ ಆಗೋ ಮುಂಚೆನೇ ಹೇಳ್ಬಿಟ್ಟೆ, ನೋಡಿ ಮ್ಯಾಮ್ ಸರ್, ಇವಾಗ ಪಿಕ್ಚರು ನಾವು ಹೊಸಬ್ರು ಪಿಕ್ಚರ್ ಅಂದರೆ ಎಲ್ಲ ಕಂಟೆಂಟು ಬೇಕು. ಮೇಯ್ನಾಗಿ ನಮ್ಗೆ ಬಿಸ್ನೆಸ್ ಪರ್ಪಸ್ಗೂ ಬೇಕು. ಬಿಸ್ನೆಸ್ ಪರ್ಪಸ್ಗೆ ಏನೇನು ಬೇಕು ಅಂದರೆ ಕೆಲವೊಂದು ಎಲಿಮೆಂಟ್ಸ್ ಇದೆ, ಅಲ್ಲಿ ಮಾಡಲೇಬೇಕು ವರ್ಕು, ಅಲ್ಲಿ ಕೊಡಿ ಅಂತ ಹೇಳಿದ್ದೀನಿ. ಅದನ್ನ ಕೊಟ್ಟು ನಮಗೆ ಮಾಡಿದ್ದಾರೆ. ಸೊ ಆ ಬಿಸ್ನೆಸ್ ವೈಸು ಸ್ವಲ್ಪ ಏರ್ಪಾಡು ಅವ್ರದ್ದು. ನಾನು ಅವತ್ತಿಂದ ಕೇಳ್ತೇನೆ, ನನಗೂ ಹೇಳಿಲ್ಲ. ನನ್ಗೆ ಹೋಗ್ತೀನಿ ಕೇಳಿದೆ ಯಾರ್ದಂತ. ಹೇಳಿ ಅವ್ರದ್ದೇ ಮೇಡಮ್, ನಿಮ್ದೇನಾ? ಇಲ್ಲ, ಅದು ಅವ್ರದ್ದಲ್ಲ, ಅವ್ರ ಫ್ರೆಂಡಿಂದ ಒಬ್ರದಿದೆ. ನಿಮ್ಮ ಕತೆ ನಿಮ್ಮ ಫ್ರೆಂಡಿಂದ ಇನ್ಸ್ಪೈರ್ ಆಗಿರೋದು. ಸೊ ಅದು ಉತ್ತರ ಕರ್ನಾಟಕದ ಫ್ರೆಂಡ್ ಅವರು. ಸೊ ಅವ್ರ ಕತೆನ ಸ್ವಲ್ಪ ಇನ್ಸ್ಪೈರ್ ತಗೊಂಡು ಮಾಡಿರೋಂಥದ್ದು. ಸ್ವಲ್ಪ ಚೇಂಜಸ್ ಆಗಿದೆ. ಯಾರು ಅಂತ ಇನ್ನೂ ಹೇಳಿಲ್ಲ ಸರ್. ಅದರೊಳಗೆ ನಾವು ಸ್ವಲ್ಪ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ವಿ. ಹೇಳೋಕ್ಕಾಗಲ್ಲ ಸರ್, ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ, ಹೆಂಗ್ ಬೇಕಾದ್ರೂ ಟರ್ನ್ ಆಗುತ್ತೆ. ಅದು ಗೊತ್ತಿಲ್ಲ ಸರ್. ಸಿನಿಮಾ ನೋಡಿ ಸ್ವಲ್ಪ. ಓಕೆ, ಐ ಜಸ್ಟ್ ರಿಕ್ವೆಸ್ಟ್ ಫಾರ್ ಎ ಗ್ರೂಪ್ ಫೋಟೋಗ್ರಾಫ್.